ನೋಡಿ, ಇವತ್ತು KN ರಾಜಣ್ಣ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ನಿನ್ನೆ ಕೊಟ್ಟಂತ ಹೇಳಿಕೆ, ಇವತ್ತು ಕೊಟ್ಟಂತ ಹೇಳಿಕೆ, ಮೊನ್ನೆ ಕೊಟ್ಟಂತ ಹೇಳಿಕೆಗಳು ಇದೆಲ್ಲವೂ ಕೂಡ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತೇಳಿ ಸಹಕಾರ ಸಚಿವ KN ರಾಜಣ್ಣ ಅವರು ಬಾಂಬ್ ಅನ್ನ ಸಿಡಿಸಿದರು. ಇದೀಗ ಉತ್ತರ ಕರ್ನಾಟಕ ಭಾಗದ ಎಸ್ಟಿ ನಾಯಕ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ರಾಜಣ್ಣ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗಬಹುದು, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತೆ, ಯಾವಾಗ ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ KN ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತದೆ. ಸತೀಶ್ ಜಾರಕಿಹೊಳಿ ಅವರು ಆಗಬಹುದು ಏನೋ ಅಂತ ಅನ್ಕೊಂಡಿದ್ದೀನಿ, ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡಕ್ಕಾಗಲ್ಲ. ಆಗ್ತವೆ, ಅದಕ್ಕೆಲ್ಲ ಕಾಲನ ತೀರ್ಮಾನ ಮಾಡೋದು. ಆಯ್ತು, ಈಗ KN ರಾಜಣ್ಣ ಅವರು ಹೇಳಿದಂತೆನೆ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟಾಭಿಷೇಕ ಆಯಿತು ಅಂತ ಇಟ್ಕೊಳ್ಳಿ. ಇದು ಒಂದು ಕಡೆ. DK ಶಿವಕುಮಾರ್ ಅವರು ಆ ಪಟ್ಟವನ್ನ ಬಿಟ್ಕೊಡ್ತಾರ? DK ಶಿವಕುಮಾರ್ ಅವರಿಗೆ ಈಗ ಇರುವಂತ ಅಜೆಂಡಾ, ಈಗಿರುವಂತ ಪ್ಲಾನ್, ಆ ಪಟ್ಟಕ್ಕಿಂತ ಸಿಎಂ ಆಗೋ ಕನಸಿದೆ. ಹಾಗಂತ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇಲ್ವಾ ಅಂತ ಕೇಳಬೇಡಿ, ಅವ್ರಿಗೂ ಇದೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಸಿಎಂ ಆಗಬೇಕು ಅನ್ನುವ ಕನಸಿದೆ. 2028ರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಗೆದ್ರೆ ನಾನೇ ಸಿಎಂ ಆಗಬೇಕು ಅಂತೇಳಿ DK ಶಿವಕುಮಾರ್ ಅವರು, ನಾನ್ ಸಿಎಂ ಆಗಬಹುದು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಲೆಕ್ಕಾಚಾರಗಳನ್ನ ಹಾಕೊಳ್ತಿದ್ದಾರೆ. ತಾಲೀಮು ಕೂಡ ಅದೇ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ನೋಡಿ, ಇವತ್ತು ಸತೀಶ್ ಜಾರಕಿಹೊಳಿಗೆ ಅವರ ಸಮುದಾಯವೇ ಅವರಿಗೆ ದೊಡ್ಡ ಬಲ ಅಂತ ಹೇಳಲಾಗ್ತಾ ಇದೆ. ಹಾಗಂತ DK ಶಿವಕುಮಾರ್ ಅವ್ರಿಗೇನಿಲ್ಲ, ಅವರ ಸಮುದಾಯ ಅವ್ರಿಗೂ ಕೂಡ ದೊಡ್ಡ ಬಲನೇ. ಸಾಹುಕಾರ್ ಅವರ ಬೆನ್ನಿಗಿರುವಂತದ್ದು ಪ್ರಬಲ ದಲಿತ ಸಮುದಾಯ. DK ಶಿವಕುಮಾರ್ ಅವರ ಬೆನ್ನಿಗಿರುವಂತದ್ದು ಒಕ್ಕಲಿಗ. ಕರ್ನಾಟಕದಲ್ಲಿ ಇವತ್ತು 1 ಕೋಟಿಗೂ ಹೆಚ್ಚು ಇದ್ದಾರೆ ದಲಿತ ಸಮುದಾಯದವರು. ಎಷ್ಟೋ ಕ್ಷೇತ್ರಗಳಲ್ಲಿ ಇವತ್ತು ಡಿಸೈಡಿಂಗ್ ವೋಟರ್ಸ್ ಅವರೇ. ಜಾತಿ ಜನಗಣತಿ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿಯಷ್ಟು ಇದೆಯಂತೆ ಕರ್ನಾಟಕದಲ್ಲಿ ಜನರು. ಇವರೇ ಒಂದು ಸಿಎಂ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಿಂದೆಲ್ಲ ಹೇಳ್ತಾ ಇರೋದು 2028ರದ ಕತೆ ಹೇಳ್ತಾ ಇರೋದು. ಕಾಂಗ್ರೆಸ್ ಕೂಡ ನಾಯಕನ ಜೊತೆ ಸಮುದಾಯವನ್ನ ಕೂಡ ನೋಡುತ್ತೆ. ಕರ್ನಾಟಕ ಅಂತ ಬಂದಾಗ ಅದು ಬಂದೇ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದ ಯಾವುದೇ ರಾಜ್ಯಕ್ಕೆ ಹೋಗಿ ಅಲ್ಲಿ ಕ್ಯಾಸ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಕ್ಕರೆ ಸತೀಶ್ ಜಾರಕಿಹೊಳಿ ಅವರ ಹಾದಿ 2028ರ ಹಾದಿ ಸಲೀಸಾಗಬಹುದು. ಆದ್ರೆ DK ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರ? ಖಂಡಿತ ಸುಮ್ಮನೆ ಇರೋದಿಲ್ಲ. ಅವ್ರು ಬೇರೆ ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತಾರೆ. ಇವತ್ತು DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಈ ಬಾರಿ ನಡೆತಲ್ಲ ಚುನಾವಣೆ, ಅದು ಬಹಳಷ್ಟು ಪ್ಲಸ್ ಆಗಿದೆ. ಆ ಪ್ಲಸ್ ಆಗಿದ್ರು ಕೂಡ ಅವರಿಗೆ ಸಿಎಂ ಆಗೋ ಕನಸು ನನಸಾಗಿ ಉಳ್ಕೊಳ್ತು. ಸ್ವಲ್ಪದ್ರಲ್ಲಿ ಮಿಸ್ ಆಗಿರ್ಬೋದು, ಆದ್ರೆ DK ಶಿವಕುಮಾರ್ ಅವರು ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ಆಗ್ಬೋದಾ ಅಥವಾ ಮುಂಬರುವಂತ ಎಲೆಕ್ಷನ್ ಆಗ್ಬೋದಾ, ಇದು ಅವ್ರು ಕನ್ಸು ಕಾಣ್ತಾರೆ. ಅವರು ಕೂಡ ತಾಲೀಮನ್ನ ಮಾಡ್ತಾರೆ. ಹಾಗಂತ ಸತೀಶ್ ಜಾರಕಿಹೊಳಿ ಸುಮ್ಮನೆ ಕೂತಿಲ್ಲ, ಅವರು ಕೂಡ ಒಂದಷ್ಟು ತಾಲೀಮನ್ನ ಮಾಡ್ಕೊಳ್ತಾರೆ. ಅವರ ಹಾದಿಗೆ ಹೇಗೆಲ್ಲ ಸುಗಮ ಆಗಬೇಕು, ಈಸಿ ವೇ ಏನಾಗಬೇಕು ಅದನ್ನ ಅವರು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಇವತ್ತು KN ರಾಜಣ್ಣ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ನಿನ್ನೆ ಕೊಟ್ಟಂತ ಹೇಳಿಕೆ, ಇವತ್ತು ಕೊಟ್ಟಂತ ಹೇಳಿಕೆ, ಮೊನ್ನೆ ಕೊಟ್ಟಂತ ಹೇಳಿಕೆಗಳು ಇದೆಲ್ಲವೂ ಕೂಡ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತೇಳಿ ಸಹಕಾರ ಸಚಿವ KN ರಾಜಣ್ಣ ಅವರು ಬಾಂಬ್ ಅನ್ನ ಸಿಡಿಸಿದರು. ಇದೀಗ ಉತ್ತರ ಕರ್ನಾಟಕ ಭಾಗದ ಎಸ್ಟಿ ನಾಯಕ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ರಾಜಣ್ಣ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗಬಹುದು, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತೆ, ಯಾವಾಗ ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ
ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತದೆ. ಸತೀಶ್ ಜಾರಕಿಹೊಳಿ ಆಗುತ್ತಂತ ಅವರು ಆಗಬಹುದು ಏನೋ ಅಂತ ಅನ್ಕೊಂಡಿದ್ದೀನಿ, ಆಗಬಹುದು. ಅದೇ ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡಕ್ಕಾಗಲ್ಲ. ಆಗ್ತವೆ, ಅದಕ್ಕೆಲ್ಲ ಕಾಲನ ತೀರ್ಮಾನ ಮಾಡೋದು. ಆಯ್ತು, ಈಗ ಏನ್ ರಾಜಣ್ಣ ಅವರು ಹೇಳಿದಂತೆನೆ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟಾಭಿಷೇಕ ಆಯ್ತು ಅಂತ ಇಟ್ಕೊಳ್ಳಿ. ಇದು ಒಂದು ಕಡೆ. ಡಿ ಕೆ ಶಿವಕುಮಾರ್ ಅವರು ಆ ಪಟ್ಟವನ್ನ ಬಿಟ್ಕೊಡ್ತಾರ? ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಇರುವಂತ ಅಜೆಂಡಾ, ಈಗಿರುವಂತ ಪ್ಲಾನ್ ಆ ಪಟ್ಟಕ್ಕಿಂತ ಸಿಎಂ ಆಗೋ ಕನಸು, ಸಿಎಂ ಆಗೋ ಕನಸಿದೆ. ಹಾಗಂತ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇಲ್ವಾ ಅಂತ ಕೇಳಬೇಡಿ, ಅವ್ರಿಗೂ ಇದೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಸಿಎಂ ಆಗಬೇಕು ಅನ್ನುವ ಕನಸಿದೆ. 2028ರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಗೆದ್ರೆ ನಾನೇ ಸಿಎಂ ಆಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು, ನಾನ್ ಸಿಎಂ ಆಗ್ಬಹುದು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಲೆಕ್ಕಾಚಾರವನ್ನ ಹಾಕೊಳ್ತಿದ್ದಾರೆ. ತಾಲೀಮು ಕೂಡ ಅದೇ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ನೋಡಿ, ಇವತ್ತು ಸತೀಶ್ ಜಾರಕಿಹೊಳಿಗೆ ಅವರ ಸಮುದಾಯವೇ ಅವರಿಗೆ ದೊಡ್ಡ ಬಲ ಅಂತ ಹೇಳಲಾಗ್ತಾ ಇದೆ. ಹಾಗಂತ ಡಿ ಕೆ ಶಿವಕುಮಾರ್ ಅವ್ರಿಗೇನಿಲ್ಲ, ಅವರ ಸಮುದಾಯ ಅವ್ರಿಗೂ ಕೂಡ ದೊಡ್ಡ ಬಲನೇ. ಸಾಹುಕಾರ್ ಅವರ ಬೆನ್ನಿಗಿರುವಂತದ್ದು ಪ್ರಬಲ ದಲಿತ ಸಮುದಾಯ. ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗಿರುವಂತದ್ದು ಒಕ್ಕಲಿಗ. ಕರ್ನಾಟಕದಲ್ಲಿ ಇವತ್ತು 1 ಕೋಟಿಗೂ ಹೆಚ್ಚು ಇದ್ದಾರೆ ದಲಿತ ಸಮುದಾಯದವರು. ಎಷ್ಟೋ ಕ್ಷೇತ್ರಗಳಲ್ಲಿ ಇವತ್ತು ಡಿಸೈಡಿಂಗ್ ವೋಟರ್ಸ್ ಅವರೇ. ಜಾತಿ ಜನಗಣತಿ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿಯಷ್ಟು ಇದೆಯಂತೆ ಕರ್ನಾಟಕದಲ್ಲಿ ಜನರು. ಇವರೇ ಒಂದು ಸಿಎಂ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಿಂದೆಲ್ಲ ಹೇಳ್ತಾ ಇರೋದು 2028ರದ ಕತೆ ಹೇಳ್ತಾ ಇರೋದು. ಕಾಂಗ್ರೆಸ್ ಕೂಡ ನಾಯಕನ ಜೊತೆ ಸಮುದಾಯವನ್ನ ಕೂಡ ನೋಡುತ್ತೆ. ಕರ್ನಾಟಕ ಅಂತ ಬಂದಾಗ ಅದು ಬಂದೇ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಭಾರತದ ಯಾವುದೇ ರಾಜ್ಯಕ್ಕೆ ಹೋಗಿ ಅಲ್ಲಿ ಕ್ಯಾಸ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಕ್ಕರೆ ಸತೀಶ್ ಜಾರಕಿಹೊಳಿ ಅವರ ಹಾದಿ 2028ರ ಹಾದಿ ಸಲೀಸಾಗಬಹುದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರ? ಖಂಡಿತ ಸುಮ್ಮನೆ ಇರೋದಿಲ್ಲ. ಅವ್ರು ಬೇರೆ ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಈ ಬಾರಿ ನಡೆತಲ್ಲ ಚುನಾವಣೆ, ಅದು ಬಹಳಷ್ಟು ಪ್ಲಸ್ ಆಗಿದೆ. ಆ ಪ್ಲಸ್ ಆಗಿದ್ರು ಕೂಡ ಅವರಿಗೆ ಸಿಎಂ ಆಗೋ ಕನಸು ನನಸಾಗಿ ಉಳ್ಕೊಳ್ತು. ಸ್ವಲ್ಪದ್ರಲ್ಲಿ ಮಿಸ್ ಆಗಿರ್ಬೋದು, ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ಆಗ್ಬೋದಾ ಅಥವಾ